ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ 2,000ಕ್ಕಿಂತ ಹೆಚ್ಚು ಹುದ್ದೆಗಳು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳ್ತೇವೆ. ಅಂದರೆ ನಾವು ನೋಡ್ಬೋದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಆ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಏನಪ್ಪ ಅಂದರೆ ವಿದ್ಯಾರ್ಹತೆ ಆಗಿರ್ಬೋದು, ಮತ್ತು ನೇಮಕಾತಿ ಹಂತಗಳಾಗಿರ್ಬೋದು, ಮತ್ತು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತು ಹುದ್ದೆ ಸಂಖ್ಯೆ ಎಷ್ಟು ಅದಾವ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು. ಹಾಗಾದರೆ ನಾವು ನೋಡ್ಬೋದು ಮೊನ್ನೆ ನಡೆದಿರ್ತಕ್ಕಂತಹ ಒಂದೇನಪ್ಪ ಅಂದರೆ ಕರ್ನಾಟಕ ಬಜೆಟ್ ಅಧಿವೇಶನದಲ್ಲಿ ಶಾಲಾ ಕಾಲೇಜಲ್ಲಿರ್ತಕ್ಕಂಥ ಏನಪ್ಪ ಅಂದರೆ ಸುಮಾರು 15,000 ಹುದ್ದೆಗಳನ್ನು ನಾವು ತುಂಬಿಕೊಳ್ತೇವೆ ಅಂತ ಹೇಳಿದರು. ಹಾಗಾದರೆ ಅಲ್ಲಿ 15,000 ಹುದ್ದೆಗಳಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೋದು ಶಾಲಾ ಕಾಲೇಜ್ ಅಂದರೆ ಶಾಲೆಯಲ್ಲಿ ಏನಪ್ಪ ಅಂದರೆ ಸ್ಕೂಲ್ ಮಾಸ್ಟರ್ ಆಗಿರ್ಬೋದು, ಅಂದರೆ ಟೀಚರ್ಸ್ ಅಂತ ಹೇಳ್ತೀವಿ, ಅಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ತದನಂತರ ಅಲ್ಲಿ ಬರ್ತಕ್ಕಂಥದ್ದು PU ಲೆಕ್ಚರು ಬರುತ್ತೆ, ಪ್ಲಸ್ ಯಾರು ಬರುತ್ತಪ್ಪ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳ್ಬೋದು ನಾವು. ಇದನ್ನು ಪ್ರಮುಖವಾಗಿ ತುಂಬಿಕೊಳ್ಳುವ ಒಂದು ಪ್ರಕ್ರಿಯೆ ಕೂಡ ಅಲ್ಲಿ ಏನಾಗಿದೆ ಆರಂಭವಾಗಿದೆ. ಹಾಗಾಗಿ ನಾವು ನೋಡ್ಬೋದು ಪ್ರಮುಖವಾಗಿ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಸಂಖ್ಯೆ ಎಷ್ಟು ಇರುವುದಾದರೆ ಅಂದರೆ ಈಗ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಪಡೆದಿರ್ತಕ್ಕಂಥ ಹುದ್ದೆಗಳು ಅಂತಂದರೆ 2,000ಕ್ಕಿಂತ ಹೆಚ್ಚು, ಅಂದರೆ 2,000 ಅಂತರೂ ಮಾಡಲೇಬೇಕು ಅವರು. ಅಲ್ಲಿ ಏನಪ್ಪ ಅಂದರೆ ಅನುಮತಿಯನ್ನು ಕೊಟ್ಟಿದೆ ಆರ್ಥಿಕ ಇಲಾಖೆ. ಅದರಲ್ಲಿ ಆಗಿರ್ಬೋದು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಆಗಿರ್ತಕ್ಕಂಥ ಪ್ರೊಫೆಸರ್ ಹುದ್ದೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಅವರು ಇನ್ನೂ ಏನಪ್ಪ ಅಂದರೆ ಹುದ್ದೆಗಳ ವಿವರ ಅಂದರೆ ಈ ಸಬ್ಜೆಕ್ಟಿಗೆ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಇರತಕ್ಕಂತಹ ಮಾಹಿತಿ ಪ್ರಕಾರ ಎಷ್ಟು ಹುದ್ದೆಗಳದ್ರ ಬಗ್ಗೆ ಮತ್ತು ವಿದ್ಯಾರ್ಹತೆ ಬಗ್ಗೆ ಆಗಿರ್ಬೋದು, ನೇಮಕಾತಿ ಹಂತಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಫಸ್ಟು ಈ ಅಸಿಸ್ಟೆಂಟ್ ಪ್ರೊಫೆಸರ್ ನಾವು ಫಸ್ಟ್ ಏನಪ್ಪ ಅಂದರೆ ಆ ಎಕ್ಸಾಮ್ಗೆ ನಾವು ಪ್ರೊಫೆಸರ್ ಆಗಬೇಕಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಕ್ವಾಲಿಫಿಕೇಷನ್ ಏನು ಅಂದರೆ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದರೆ ವಿದ್ಯಾರ್ಹತೆ ಫಸ್ಟ್ ಏನಪ್ಪ ಅಂದರೆ ನಾವು ನೋಡ್ಬೋದು ಮಾಸ್ಟರ್ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ, ಅಂದರೆ ನಾವು ಹೇಳ್ತೇವಲ್ಲ PG ಅಂತವಲ್ಲ, ಅದನ್ನು ಮುಗಿದಿರ್ಬೇಕು, ಅಥವಾ ಮಾಸ್ಟರ್ ಡಿಗ್ರಿ ಮುಗಿದಿರ್ಬೇಕು, ಅಥವಾ MA ಆಗಿರ್ಬೋದು, MCom ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ನಾತಕೋತ್ತರ ಪದವಿ ಅಂತ ಹೇಳ್ಬೋದು. ಇದಕ್ಕೆ ಈ ಪದವಿಯನ್ನು ಮುಗಿದು ಅಂದರೆ ಈ ಪದವಿಯನ್ನು ತೆಗೆದುಕೊಂಡು ಪ್ಲಸ್ ಏನು ಮಾಡಬೇಕಪ್ಪ ಅಂದರೆ KSET ಪಾಸ್ ಆಗಿರ್ಬೇಕು. KSET ಪಾಸ್ ಆದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಬೋದು. ಅಥವಾ ನಾನು KSET ಏನಪ್ಪ ಅಂದರೆ ಎಕ್ಸಾಮ್ ಬರೆದ್ರು, ಬಟ್ ಏನು ಅಂದರೆ ನೆಟ್ ಪಾಸ್ ಆಗಿದ್ದೀನಿ, ಓಕೆ. ನೀವು ಮಾಸ್ಟರ್ ಡಿಗ್ರಿ ಮಾಡಿ KSET ಪಾಸ್ ಮಾಡಿದ್ರು ಓಕೆ, ಮಾಸ್ಟರ್ ಡಿಗ್ರಿ ಮಾಡಿ ನೆಟ್ ಪಾಸ್ ಆದರೂ ಓಕೆ, ಅಥವಾ PhD ಮಾಡಿದ್ರು ಓಕೆ. ಅಂದರೆ ಈ ಕೆಳಗಿನ ಬರ್ತಕ್ಕಂಥದ್ದು ಎರಡನೇ ಆಪ್ಷನಲ್ಲಿ ಕೂಡ ಒಂದು ಆಗಿರಲೇಬೇಕು ಅನ್ನೋದು ಆ ನಿಯಮ. ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇರ್ತಕ್ಕಂಥದ್ದು ಒಂದು ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂತ ಹೇಳ್ಬೋದು. ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅಥವಾ PG ಅಂತಾರೆ, ಅದಕ್ಕೆ ಸ್ನಾತಕೋತ್ತರ ಪದವಿ ಕೂಡ ಅಂತಾರೆ, ಪ್ಲಸ್ ಏನಪ್ಪ ಅಂದರೆ KSET ನೆಟ್ ಆಗಿರ್ಬೋದು, ಅಥವಾ PhD, ಇವು ಮೂರರಲ್ಲಿ ಕೂಡ ಒಂದು ನೀವು ಏನು ಮಾಡಬೇಕಪ್ಪ ಎಲಿಜಿಬಲ್ ಆಗಿರಬೇಕು ಅನ್ನೋದು ಇದು ನಿಯಮ. ಒಂದು ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮದು MA ಮುಗಿದಿದೆ ಅನ್ನೋದಾದರೆ ಪ್ಲಸ್ ಏನಪ್ಪ ಅಂದರೆ KSET ಪಾಸ್ ಆಗಬೇಕು, ಓಕೆ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅರ್ಹರು, ಅಂದರೆ ಎಕ್ಸಾಮ್ ಬರಲು ಅರ್ಹರು, ಮತ್ತು ಅಥವಾ ನೆಟ್ ಪಾಸ್ ಆಗಿದ್ದೀನಿ ಓಕೆ. ನೆಕ್ಸ್ಟು ಯಾರಪ್ಪ ಅಂದರೆ PhD ಕೂಡ ಪಾಸ್ ಆಗಿದ್ದೀನಿ ಅನ್ನೋದು ಆದರೆ ಅದು ಕೂಡ ಓಕೆ. ನೆಕ್ಸ್ಟ್ ಏನಪ್ಪ ಅಂದರೆ ಮಾಸ್ಟರ್ ಡಿಗ್ರಿ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್, ನೀವು ತೆಗಿರ್ತಕ್ಕಂತಹ ಮಾಸ್ಟರ್ ಡಿಗ್ರಿ PGಯಲ್ಲಿ ಎಷ್ಟಪ್ಪ ಮಿನಿಮಮ್ ಆಗಿರ್ತಕ್ಕಂತಹ ಪಾಸಿಂಗ್ ಸ್ಕೋರ್ ಎಷ್ಟು ಅಂತ ಅನ್ನೋದಾದರೆ ನಾವು ನೋಡ್ಬೋದು GMನವ್ರಿಗೆ 55% ಆಗಿರ್ತಕ್ಕಂತಹ ಒಂದು ಪರ್ಸೆಂಟೇಜ್ ಇರಬೇಕು ಓವರ್ ಆಲ್ ನಿಮ್ಮ PGಯಲ್ಲಿ. ನೆಕ್ಸ್ಟು SC ST OBC ಅವರಿಗೆ 50% ಆಗಿರ್ತಕ್ಕಂತಹ ಒಂದು ಪರ್ಸೆಂಟೇಜ್ ಇರಬೇಕು PGಯಲ್ಲಿ. ಇದು ಮಿನಿಮಮ್ ಆಗಿರ್ತಕ್ಕಂಥ ಪಾಸಿಂಗ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಅಂತ ಹೇಳ್ತೀನಿ. ನೆಕ್ಸ್ಟು ಏಜ್ ಲಿಮಿಟ್ ಏನಪ್ಪ ಅಂದರೆ ಮಿನಿಮಮ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನಾನು ಎಲ್ಲ ಕ್ವಾಲಿಫಿಕೇಷನ್ ಇದ್ದರೂ ಕೂಡ 22 ಆಗಿರ್ತಕ್ಕಂಥ ಏಜ್ ಇರಲೇಬೇಕಾಗುತ್ತೆ. ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಏಜು ಹಾಗಾದರೆ ನೋಡ್ಬೋದು GMನವ್ರಿಗೆ 40 ವರ್ಷ, SC ST ಅವರಿಗೆ ಕ್ಯಾಟಗರಿ 1 ಅವರಿಗೆ 45 ವರ್ಷ, 2B 2A 3B ಮತ್ತು 3A ಅವರಿಗೆ 43 ವರ್ಷ. ಬಟ್ ಈ 2025ರಲ್ಲಿ ಒಂದು ಕರ್ನಾಟಕ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ನೇಮಕಾತಿ ಮಾಡಿಕೊಳ್ಳಲು ಭಾಳ ವರ್ಷ ಅಂದರೆ ಮಾಡ್ತೀವಿ ಅಂತ ಹೇಳಿ ಭಾಳ ವರ್ಷ ಮಾಡಿದರು. ಹಾಗಾಗಿ ಅವರು ಒಂದು ತೀರ್ಮಾನ ತಂದರು, ಏನು ಎಲ್ಲ ಕ್ಯಾಟಗರಿ ಅವರಿಗೆ 5 ವರ್ಷ ಏನಪ್ಪ ಅಂದರೆ ಇಯರ್ ಅಂದರೆ ಈ ಎಕ್ಸಾಮ್ ಬರೆಯಲು ಏಜ್ ಲಿಮಿಟನ್ನು ಪ್ಲಸ್ ಮಾಡಿದ್ದಾರೆ. ಹಾಗಾಗಿ ನೀವು ಅಲ್ಲಿ 5 ವರ್ಷ ಪ್ಲಸ್ ಮಾಡ್ಕೊಳ್ಳೇಬೇಕು. ಈಗ GMನವ್ರು 40 ಇದ್ರೆ 45 ಆಗುತ್ತೆ, SC ST ಕ್ಯಾಟಗರಿಯನ್ನು 40 ಇದ್ರೆ 50 ವರ್ಷ ಆಗುತ್ತೆ, 2B 2A 3A ಅವರಿಗೆ 43 ಎಷ್ಟು 48 ವರ್ಷ ಆಗುತ್ತೆ. ಹೀಗೆ ಆಗಿರ್ತಕ್ಕಂತಹ 5 ವರ್ಷ ನೀವು ಅಲ್ಲಿ ಪ್ಲಸ್ ಮಾಡ್ಕೋಬೇಕಾಗುತ್ತದೆ.
ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ, ಹಾಗಾದರೆ ನಾವು ಎರಡೇ ನೋಡೋದಾದರೆ ನೇಮಕಾತಿ ಹಂತಗಳು ಅಂದರೆ ನೀವು ಎಲ್ಲ ಕ್ವಾಲಿಫಿಕೇಶನ್ ಪಡೆದ್ರಿ, ಏಜ್ ಲಿಮಿಟ್ ಕೂಡ ಇದೆ ಬರೆಯೋಕ್ಕೆ ಅನ್ನೋದಾದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಆಗಿರ್ತಕ್ಕಂಥ ನೇಮಕಾತಿ ಯಾವ ರೀತಿಯಾಗಿರ್ತಕ್ಕಂತಹ ಹಂತಗಳು ಇರುತ್ತೋ ಅನ್ನೋದಾದರೆ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸ್ತಾರೆ. ಅವರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಡೆಸಿ ಪ್ಲಸ್ 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅಂದರೆ 1.3 ಅಂದರೆ ಒಂದು ಹುದ್ದೆಗೆ 3 ಜನರನ್ನು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ. ಯಾಕೆ 1:3 ಕರೀತು ಅನ್ನೋದಾದರೆ, ಯಾಕಂದರೆ ಕೆಲವೊಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಹಾಕೋದ್ರ ಫೇಕ್ ಆಗಿರ್ತಕ್ಕಂತಹ PG ಆಗಿರುತ್ತೆ ಅನ್ನೋ ಒಂದು ಏನಪ್ಪ ಅಂದರೆ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹಾಕಿರ್ತಾರೆ. ಕೆಲವೊಂದು ಏನಪ್ಪ ಅಂದರೆ ರೀತಿಯಾಗಿರ್ತಕ್ಕಂಥ ತಪ್ಪಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಹಾಕಿರ್ತಾರಲ್ಲ, ಹಾಗಾಗಿ 1:3 ತರು ದ ಬೆಸ್ಟ್ ಆಫ್ 1 ಅಲ್ಲಿರ್ತಕ್ಕಂಥದ್ದು ಪರ್ಸೆಂಟೇಜ್ ಎಲ್ಲವನ್ನು ಚೆಕ್ ಮಾಡಿ ಏನು ಮಾಡ್ತಾರಪ್ಪ 1:1 ಆಗಿರ್ತಕ್ಕಂತಹ ಒಂದು ಹುದ್ದೆಗೆ ಒಬ್ಬರನ್ನು ಆಯ್ಕೆ ಮಾಡ್ತಾರೆ. ನಂತರ ನೋಡ್ಬೋದು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋ ಇಂಟರ್ವ್ಯೂ ಅಂದರೆ ನಾವು ಮುಂದೆ ಕುಂತು ಮಾತಾಡ್ತಲ್ಲ, ಮೌಖಿಕವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಇಂಟರ್ವ್ಯೂ ಇರಲ್ಲ ಅಂತ ಹೇಳ್ತೀವಿ ನಾವು. ಅಂದರೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅದು ಇರುವುದಿಲ್ಲ ಇದಕ್ಕೆ. ಈ ಹುದ್ದೆಗೆ ಓನ್ಲಿ ಫಾರ್ 1:1 ಹುದ್ದೆ ಸೆಲೆಕ್ಷನ್ ಆದ ನಂತರ ಅವರು ಸೆಲೆಕ್ಷನ್ ಆಗುತ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಮೂರನೇ ಬರೋದಾದರೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ ನಾನು. ಏನಪ್ಪ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದಾದರೆ ನೋಡ್ಬೋದು, ಕಂಪಲ್ಸರಿ ಪೇಪರ್ ಇರುತ್ತೆ. ಎಷ್ಟು ಇರುತ್ತವೆ ಕಂಪಲ್ಸರಿ ಪೇಪರ್ ಅನ್ನೋದಾದರೆ ನಾವು ನೋಡ್ಬೋದು, ಪೇಪರ್ 1 ಮತ್ತು ಪೇಪರ್ 2 ಆಗಿರ್ತಕ್ಕಂಥ ಕಂಪಲ್ಸರಿ ಪೇಪರ್ ಇರ್ತವೆ. ಇವು ನಾಟ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು ಅಲ್ಲ. ಅಂದರೆ ಇದು ಓನ್ಲಿ ಕ್ವಾಲಿಫಿಕೇಷನ್. ನೀವು ಪೇಪರ್ 3, 4 ಅಂತ ಇರುತ್ತೆ, ಆ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗಬೇಕಪ್ಪ. ನೀವು ಎಷ್ಟೇ ಅಂಕಗಳನ್ನು ತೆಗೆದ್ರು ಇವನ್ನ ಎಲಿಜಿಬಲ್ ಆಗಲಿದ್ರೆ ಅವು ಏನಾಗಲ್ಲ, ಕೌಂಟ್ ಆಗಲ್ಲ ಅಂತ ಹೇಳ್ತೀನಿ. ಸೊ ಪೇಪರ್ 1ನಲ್ಲಿ ಕನ್ನಡ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಲ್ಲಿ 30% ಆಗಿರ್ತಕ್ಕಂತಹ ಮಾರ್ಕ್ಸ್ ತೆಗಿಬೋದು. ಅಂದರೆ 100ಕ್ಕೆ 30% 30 ಅಂಕಗಳನ್ನು ತೆಗಿಲೇಬೇಕು ಅಂತ. ಪೇಪರ್ 2 ಏನಪ್ಪ ಅಂದರೆ ಇಂಗ್ಲೀಷ್ ಇರುತ್ತೆ, ಅಂದರೆ ಜನರಲ್ ಇಂಗ್ಲೀಷ್ ಅಂತ ಹೇಳ್ಬೋದು. ಇದು ಕೂಡ ಎಷ್ಟು 100 ಮಾರ್ಕ್ಸ್ಗೆ ಇರುತ್ತೆ. ಎಷ್ಟಪ್ಪ, ಅದು ಕೂಡ 30% ಆಗಿರಬೇಕು. ಹಾಗಾಗಿ ಇಲ್ಲಿ ಪೇಪರ್ 1 ಪೇಪರ್ 2 ಕ್ವಾಲಿಫಿಕೇಶನ್ ಅಂದರೆ ನೀವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಭಾಷಾ ಸಾಮರ್ಥ್ಯವನ್ನು ಗ್ರಹಿಕೆ ಹೊಂದಿದ್ದೀರಾ, ನೀವು ಮಾತನಾಡಲು ಬರುತ್ತೆ ಅನ್ನೋದು ಚೆಕ್ ಮಾಡ್ತಾರೆ. ಅಂದರೆ ಪೇಪರ್ 1 ಪೇಪರ್ 2 ಕನ್ನಡ ಇಂಗ್ಲೀಷು ಇವು ನೋಡ್ಬೋದು. ಯಾವ ರೀತಿಯಾಗಿರ್ತವು ಪೇಪರ್ ಅಂದರೆ ಕಂಪಲ್ಸರಿ ಪೇಪರು ನಾವು ನೋಡ್ಬೋದು. ಎರಡೂ ಪತ್ರಿಕೆಗಳು ಏನಾಗಿರ್ತವಪ್ಪ ಅಂದರೆ ವಿವರಣಾತ್ಮಕವಾಗಿರ್ತವೆ. ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ಹೇಳುವ ಆ ಟೈಪ್ ಆಗಿರ್ತಕ್ಕಂತಹ ಬಿಡ್ತವೆ. ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ ಪೇಪರ್ 1ನಲ್ಲಿ ಕನ್ನಡ ಒಂದು ಪತ್ರಿಕೆ ಬರುವುದಾದರೆ ಅಲ್ಲಿ ಒಂದು ಗಾದೆ ಮಾತುಗಳನ್ನು ಕೊಡ್ತಾರೆ. ಆ ಗಾದೆ ಮಾತನ್ನು ಕೊಟ್ಟು ನೀವು ಏನಪ್ಪ ಅಂದರೆ ವಿವರಣವಾಗಿ ಬರೀಬೇಕು. ಅಲ್ಲಿ 5 ಮಾರ್ಕ್ಸಿಗೆ ಕೊಡ್ಬೋದು, ಅಥವಾ 7 ಮಾರ್ಕ್ಸಿಗೆ ಕೊಡ್ಬೋದು, 10 ಮಾರ್ಕ್ಸಿಗೆ ಕೊಡ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಕೊಡ್ತಾರೆ. ಮತ್ತು ಅಲ್ಲಿ ಒಂದು ಉದಾಹರಣೆ, ಒಂದು ಸಂಧಿ ಕೊಡ್ತಾರೆ. ಆ ಸಂಧಿಯನ್ನು ಬಿಡಿಸಿ ಯಾವ ಸಂಧಿಯನ್ನು ಹೆಸರಿಸಿ ಅಂತ ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ವಿವರಣೆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂದರೆ ಕನ್ನಡದಲ್ಲಿ ಬರುತ್ತೆ. ಮತ್ತು ಇಲ್ಲಿ ಪೇಪರ್ 2ಲಿ ಅದೇ ರೀತಿಯಾಗಿರ್ತಕ್ಕಂಥ ಇಂಗ್ಲೀಷು ವಿವರಣೆ ರೀತಿಯಾಗಿರುತ್ತೆ. ಅಲ್ಲಿ ಕೂಡ ಏನಂತಾರೆ ಗಾದೆ ಮಾತುಗಳನ್ನು ವಿಸ್ತರಣೆ ಕೊಡ್ಬೋದು. ಅಲ್ಲಿರ್ತಕ್ಕಂಥದ್ದು ಯಾವುದಪ್ಪ, ಏನರ ಡೈರೆಕ್ಟ್ ಪ್ಯಾಸಿವೈಸ್ ಮಾಡೋದು, ಇಂಡೈರೆಕ್ಟು, ಈ ಥರ ಆಗಿರ್ತಕ್ಕಂಥ ತಪ್ಪು ವಾಕ್ಯಗಳು ಕೊಟ್ಟು ಸರಿಯಾಗಿರ್ತಕ್ಕಂಥ ವಾಕ್ಯವನ್ನು ಬರಿ ಅಂತ ಹೇಳ್ಬೋದು. ಅಥವಾ ಪ್ಯಾಸೇಜನ್ನು ತಪ್ಪು ರೀತಿಯಾಗಿ ಕೊಟ್ಟು ಅಂದ್ರಪ್ಪ ಹಿಂದೆ ಮುಂದೆ ಮಾಡಿಕೊಟ್ಟು ಸರಿಯಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಕೊಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ನೀವು ವಿವರಣೆಯಾಗಿ ಬರ್ತಕ್ಕಂತಹ ಅಲ್ಲಿ ಏನಂದರೆ ಕ್ವಶನ್ಗಳು ಇರ್ತವೆ. ಹಾಗಾಗಿ ನೀವು ಅಲ್ಲಿ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವಾದರೂ ಓಲ್ಡ್ ಆಗಿರ್ತಕ್ಕಂಥ ಅಂದರೆ ಕ್ವಾಲಿಫಿಕೇಷನ್ ಅಂದರೆ ಕ್ವಾಲಿಫೈ ಪೇಪರ್ಸ್ ಬಗ್ಗೆ ಏನಪ್ಪ ಅಂದರೆ ಓಲ್ಡ್ ಪೇಪರ್ಸ್ ಇದ್ದರೆ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಮೇನ್ ಪೇಪರ್ಗೆ ಬರೋಣ. ಮೇನ್ ಪೇಪರ್ ಅಂದರೆ ಕಂಪಲ್ಸರಿ ಪೇಪರ್ ಆದ ನಂತರ ಬರ್ತಕ್ಕಂಥದ್ದು ಮೇನ್ ಪೇಪರ್. ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಸ್ಕೋರಿಗೆ ಕೌಂಟ್ ಆಗುವುದಿಲ್ಲ. ಯಾವುದು ಪೇಪರ್ 1 ಪೇಪರ್ 2. ಇಲ್ಲಿ ಮೇನ್ ಪೇಪರ್ನಲ್ಲಿ ಪೇಪರ್ 3 ಬರುತ್ತೆ. ಫಸ್ಟ್ ನೀವು ಎಕ್ಸಾಮ್ ಸ್ಕೋರ್ ಕೌಂಟ್ ಆಗೋದ ಪತ್ರಿಕೆ ಅಂದರೆ ಪೇಪರ್ 3 ಅಂತ ಹೇಳ್ಬೋದು. ಇದರಲ್ಲಿ ಬರ್ತಕ್ಕಂಥದ್ದು ಜನರಲ್ ನಾಲೆಡ್ಜ್ ಅಂದರೆ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಇರುತ್ತಲ್ಲ, ಪೇಪರ್ 3 ಇರುತ್ತೆ. ಅಲ್ಲಿ ಜನರಲ್ ನಾಲೆಡ್ಜ್ ಯಾವ ರೀತಿಯಾಗಿರ್ತಕ್ಕಂಥ ಜನರಲ್ ನಾಲೆಡ್ಜ್ ಇರ್ತದೆ. ನೀವು ಕಾಮನ್ ಆಗಿ ಎಲ್ಲ FD ST ಆಗಿರ್ಬೋದು, KS ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, PU ಲೆಕ್ಚರ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥದ್ದು ಯಾವುದೇ ಒಂದು GK ಆಗಿರ್ತಕ್ಕಂತಹ ಒಂದು ಪತ್ರಿಕೆ ಇರ್ತೈತಿ. ಅಂದರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಈಗಿನ ಪ್ರಚಲಿತ ಘಟನೆ ಆಗಿರ್ಬೋದು, ಮತ್ತು ಓಲ್ಡ್ ಆಗಿರ್ತಕ್ಕಂಥ ಕ್ವಶನ್ ಇರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಜನರಲ್ ನಾಲೆಡ್ಜ್ GK ಕ್ವಶನ್ ಎಷ್ಟಪ್ಪ ಅಂದರೆ 50 ಮಾರ್ಕ್ಸ್ಗೆ ಕೊಡ್ತಾರೆ ಅವರು. ಅದನ್ನು ನೀವು ನೋಡೋದು ಪೇಪರ್ 3ನಲ್ಲಿ ಬರೀಬೇಕಾಗುತ್ತದೆ. ಪೇಪರ್ 4ನಲ್ಲಿ ಏನಪ್ಪ ಅಂದರೆ 4 ಇವು ಜನರಲ್ ನಾಲೆಡ್ಜ್ ಎಲ್ಲ ಏನಪ್ಪ ಅಂದರೆ MCQ ಆಧಾರಿತವಾಗಿರ್ತಕ್ಕಂಥ ಕ್ವಶನ್ಗಳಂತ ಹೇಳ್ಬೋದು ನಾವು.
ಪೇಪರ್ 4 ಕೂಡ ಅದು MCQ ಆಗಿರ್ತಕ್ಕಂಥ ಆಧಾರಿತ ಕ್ವಶನ್ ಅಂತ ಹೇಳ್ಬೋದು. ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಎಷ್ಟು ಇರುತ್ತಪ್ಪ ಅಂದ್ರೆ ಯುವರ್ ಮಾಸ್ಟರ್ ಡಿಗ್ರಿ, ನಿಮಗೆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ನೀವು ಏನಪ್ಪಾ ಅಂದ್ರೆ ನಿಮ್ಮ ಸಬ್ಜೆಕ್ಟ್ಗೆ ಗ್ರಿಪ್ ಇರುತ್ತಲ್ಲೋ ಆ ಸಬ್ಜೆಕ್ಟ್ ನೀವು ಯಾವ್ಯಾವ ಮಾಸ್ಟರ್ ಡಿಗ್ರಿ ಮಾಡಿದ್ರೋ ಆ ಸಬ್ಜೆಕ್ಟ್ ಹುದ್ದೆಗಳೇ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಬರ್ತಿದ್ರಲ್ಲೋ ಯಾವ ಹುದ್ದೆಗೆ ಹಾಕ್ತಿರೋ ಆ ಸಬ್ಜೆಕ್ಟ್ ವಿಷಯವಾಗಿ ಸಂಬಂಧಪಟ್ಟಿರೋದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಆ ಆಪ್ಷನಲ್ ಸಬ್ಜೆಕ್ಟು ಪೇಪರ್ ಪತ್ರಿಕೆ 4 ಅಂದರೆ ಪೇಪರ್ 4ನಲ್ಲಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗಿದ್ರು ಯುವರ್ ಮಾಸ್ಟರ್ ಡಿಗ್ರಿ ಸಬ್ಜೆಕ್ಟ್ ಅಂತ ಹಾಗಲ್ಲಿ ಕೊಟ್ಟಿದ್ದೀರಿ. ಹಾಗಾಗಿ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತವೆ ಅನ್ನೋದಾದರೆ 250 ಅಂಕಗಳಿಗೆ ಇರುತ್ತವೆ, ಅಂದರೆ 250 ಮಾರ್ಕ್ಸ್ ಅಂತ ಹೇಳ್ಬೋದು. ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಈ ಪೇಪರ್ 4ನಲ್ಲಿ ಮಾತ್ರ ನೆಗೆಟಿವ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅಂದರೆ 4 ತಪ್ಪು ಉತ್ತರಗಳಿಗೆ 1 ಮಾರ್ಕ್ಸನ್ನು ಕಡಿತ ಮಾಡ್ತಾರೆ. ಹಾಗಾಗಿ ನೀವು ಭಾಳ ಒಂದು ಜವಾಬ್ದಾರಿತವಾಗಿ ಕೇರ್ಫುಲ್ ಆಗಿ ಪೇಪರ್ 4ಅನ್ನು ನೀವು ಬರಿಬೇಕಾಗುತ್ತದೆ. ಬಟ್ ಪೇಪರ್ 3 ಆಗಿರ್ತಕ್ಕಂಥದ್ದು ಯಾವುದೇ ಆಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಅಲ್ಲಿ ಪೇಪರ್ 4ನಲ್ಲಿ ಅಷ್ಟೇ ಇರುತ್ತೆ. ಇದು ನೋಡಿ, ಇವೆರಡು ನೋಡಿ, ಫಸ್ಟ್ ಇವೆರಡು ಅದವಲ್ಲ, ಪೇಪರ್ 3 ಮತ್ತು ಪೇಪರ್ 4 ಇವು ಇಂಪಾರ್ಟೆಂಟ್. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹುದ್ದೆಗೆ ಸೆಲೆಕ್ಷನ್ ಆಗಬೇಕಾದ್ರೆ ಇವು ಪ್ರಮುಖವಾಗಿರ್ತಕ್ಕಂಥ ಪೇಪರ್ ಅಂತ ಹೇಳ್ಬೋದು. ಇವರಲ್ಲಿ ಗಮನದಲ್ಲಿ ಇಟ್ಕೊಂಡು ನೀವು ಈಗೇನು ಮಾಡ್ಬೇಕಂದ್ರೆ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಷ್ಟು ಹುದ್ದೆಗಳು. ಸೊ ಇಲ್ಲಿ ಸ್ಟಾರ್ಟಿಂಗ್ ಏನಪ್ಪ ಅಂದರೆ 1200 ಚಿಲ್ಲರ ಹುದ್ದೆಗಳು ಇದ್ವು. ಬಟ್ ಆರ್ಥಿಕ ಏನಪ್ಪ ಅನುಮೋದನೆ ಮುಖಾಂತರ ಇದು 2000 ಹುದ್ದೆಗಳನ್ನು ಏನು ಮಾಡ್ತಾರೆ ಅಂದರೆ ನನ್ ಟೆಕ್ನಿಕಲ್ ಹುದ್ದೆಗಳನ್ನು ಕೂಡ ಸೇರಿಸ್ತಾರೆ ಅಂತ ಹೇಳಿ ಒಂದು ಏನಪ್ಪ ಅಪ್ಡೇಟ್, ಈಗಿನ ಅಪ್ಡೇಟ್ ಪ್ರಕಾರ 370 ಹುದ್ದೆಗಳು HKಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಅಂತ ಹೇಳ್ಬೋದು. ಮತ್ತು ನಾನ್ HK ಹುದ್ದೆಗಳು ಅಂದರೆ 1630 ಹುದ್ದೆಗಳು ಅಂತ ಹೇಳ್ಬೋದು. ಹಾಗಾದರೆ ಟೋಟಲ್ 2000 ಹುದ್ದೆಗಳು ಅದವು ಅನ್ನೋ ಅಪ್ಡೇಟ್ ಇದೆ. ನೆಕ್ಸ್ಟು ಬರೋದಾದರೆ 2000 ಹುದ್ದೆಗಳು. ಆದರೆ ಸ್ಯಾಲ್ರಿ ಡೀಟೇಲ್ಸ್ ಏನಪ್ಪ ಅಂದರೆ ನಾವು ನೋಡ್ಬೋದು. ಈ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಯಾಲ್ರಿ ಏನಪ್ಪ ಅಂದರೆ UGC 7th ಪೇ ಅಂದರೆ ಗೋರ್ಮೆಂಟ್ ಹೊಡಿಸಿರ್ತಕ್ಕಂತಹ UGC 7th ಪೇ ಸ್ಕೇಲ್ ಅವರ ಪ್ರಕಾರ ಏನಪ್ಪ ಅಂದರೆ ಪ್ರೆಸೆಂಟ್ಗೆ ಏನಪ್ಪ ಅಂದರೆ ಎಂಟ್ರಿ ಪೇ ಸ್ಕೇಲ್ ಅಂದರೆ 57,700 ರಿಂದ 79,800 ಅಂದರೆ ಅದಕ್ಕಿಂತ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇರ್ತಕ್ಕಂಥ ಸ್ಟಾರ್ಟಿಂಗ್ ಆಗಿರ್ತಕ್ಕಂಥ ಏನಪ್ಪ ವೇತನ ಶ್ರೇಣಿ ಅಂತ ಹೇಳ್ಬೋದು. ಹಾಗಾಗಿ ಅದು ಇಯರ್ ವೈಸ್ ಏನಪ್ಪ ಹೆಚ್ಚಿಗೆ ಆಗಂತ ಹೋಗುತ್ತೆ ಗ್ರೇಡ್. ಹಾಗಾಗಿ ನೋಡ್ಬೋದು ಇದು ಏನಪ್ಪ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳ ಒಂದು ವಿದ್ಯಾರ್ಹತೆ ಬಗ್ಗೆ ಹೇಳಿದೆ, ನೇಮಕಾತಿ ಹಂತಗಳ ಬಗ್ಗೆ ಹೇಳಿದೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳಿದೆ, ಸೊ ಎಷ್ಟು ಹುದ್ದೆಗಳು ಅಂತ ಹೇಳಿದೆ, ಮತ್ತು ಸ್ಯಾಲ್ರಿ ಡೀಟೇಲ್ಸ್ ಕೂಡ ಹೇಳಿದ್ದೀನಿ. ಹೀಗಾಗಿ ನಿಮ್ಮಲ್ಲಿರ್ತಕ್ಕಂಥದ್ದು ನೋಡ್ಬೋದು. ಇದು ನನ್ನ ಪ್ರಮುಖವಾಗಿರ್ತಕ್ಕಂಥ ಕನ್ನಡ 49 ಇದು ಯೂಟ್ಯೂಬ್ ನನ್ನ ಚಾನಲ್ ಆಗಿದೆ. ಸೊ ಈಗಿನ ಮುಂದಿನ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಪ್ಡೇಟ್ಗಳು ಮತ್ತು ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಕಾಮೆಂಟ್ ಮೂಲಕ ತಿಳಿಸಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಕ್ಷಣ ಆಗಿರ್ತಕ್ಕಂತಹ ಉತ್ತರವನ್ನು ನಾನು ಕೊಡ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಏಜ್ ಲಿಮಿಟು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇದ್ದರೆ ನಾನೇನು ಮಾಡ್ತೀನಪ್ಪ ಅಂದರೆ ಹೇಳ್ತಾ ಹೋಗ್ತೀನಿ, ನಿಮಗೆ ಡೌಟಿಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಇದು ನೋಡಿ ಪ್ರಮುಖವಾಗಿ. ಹಾಗಾದರೆ ನಿಮ್ಮಲ್ಲಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಏನಪ್ಪ ಅಂದರೆ 2000 ಹುದ್ದೆಗಳದ್ದು, ಆದರೆ ಸಬ್ಜೆಕ್ಟ್ ವೈಸ್ ತಿಳಿಸಿ ಅನ್ನೋರು ಭಾಳ ಜನ ಏನಪ್ಪ ಅಂದರೆ ಕಾಮೆಂಟ್ ಹಾಕಿದ್ದಾರೆ ಕೆಲವೊಂದು ಲೆಕ್ಚರ್ಸ್ ಹುದ್ದೆಗಳು ಮಾಡುವ ಸಂದರ್ಭದಲ್ಲಿ. ಸೊ ಇದು ವಿವರಣೆ ಕೊಟ್ಟಿಲ್ಲ ಸಬ್ಜೆಕ್ಟ್ ವೈಸು. ಸೊ ಏನಾರ ಅಪ್ಡೇಟ್ ಬಂದರೆ ನಾನು ನೆಕ್ಸ್ಟಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಆಗಿರ್ತಕ್ಕಂಥ ಅಂದರೆ ಟೆಕ್ನಿಕಲ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಆಗಿರ್ಬೋದು, ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹುದ್ದೆಗಳು ಸಬ್ಜೆಕ್ಟ್ ವೈಸು ನಾನು ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಾಗಿ ನಿಮಗೆ ಏನಪ್ಪ ಇದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ನನ್ನಲ್ಲಿರ್ತಕ್ಕಂಥ ಮಾಹಿತಿ ಅಂತ ಹೇಳ್ಬೋದು. ಮತ್ತು 2000 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಅಂತ ಇದೆ. ಸೊ ಈಗ ಬರೀ ಏನಪ್ಪ ಅಂದರೆ ಬರೀ ವಿಡಿಯೋ ಮಾಡ್ತಾ ಹೇಳ್ತಾ ಅಂತಲ್ಲ, ಇದು ಯಾಕೆ ಈಗಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಏನಪ್ಪ ಅಂತಂದರೆ, ಸೊ ಈಗ ಕರ್ನಾಟಕ ಬಜೆಟ್ ಏನಪ್ಪ ಅಂದರೆ ಈ ವರ್ಷ ಅಂತ ಹೇಳಿದೆ. ಸೊ ಖಚಿತವಾಗಿರ್ತಕ್ಕಂಥ ಮಾಹಿತಿ ಅಂತ ಹೇಳ್ತೀನಿ, ಯಾಕಂದರೆ ಈ ವರ್ಷ ಮಾಡಲೇಬೇಕು. ಸೊ ನೆಕ್ಸ್ಟ್ ಬಜೆಟ್ ಆಗೋದಕ್ಕಿಂತ ಮುಂಚೆ ಮಾಡಬೇಕು, ಯಾಕಂದರೆ ಅವರು ಬಜೆಟ್ ಅಧಿವೇಶನದಲ್ಲಿ ಆಲ್ರೆಡಿ ಸೊ ಈ ವರ್ಷ ಅಂತ ಹೇಳಿದರೆ, ಸೊ ನೆಕ್ಸ್ಟ್ ಬಜೆಟ್ ಬರೋದ್ರಾಗ ಇದು ನೋಟಿಫಿಕೇಶನ್ ಅಂದ್ರೆ 100% ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ತನಕ ಹೇಳ್ಕೊಂತ ಬಂದರು. ಸೊ ಏನಪ್ಪ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೇಮಕಾತಿ ಇಷ್ಟು ಹುದ್ದೆಗಳು. ಸೊ ಈ ಎಂಡಿಗೆ ಮುಗಿದೈತೆ. ಸೊ ಈ ನೋಟಿಫಿಕೇಶನ್ ಆಗೋದು ಅಂತೂ ಖಂಡಿತ 1 or 2 ಮಂತ್ ಆಗ್ಬೋದು. ಸೊ ಯಾರ್ಯಾರು ಅಧ್ಯಯನ ಮಾಡ್ತಿದ್ರು ಕೂಡ ಎಲ್ಲರೂ ಏನು ಮಾಡಿಪ್ಪ ಅಂದರೆ ಓದಿ, ನಿಮ್ಮ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಯಾವ ವಿಷಯಕ್ಕೆ ಮಾಸ್ಟರ್ ಡಿಗ್ರಿ ಮಾಡಿದ್ರು, ಯಾವ ವಿಷಯಕ್ಕೆ ಓದ್ತಿದ್ರು
ಅದಕ್ಕೆ ನೀವು ಈಗ ಇರ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿ. ಪ್ಲಸ್ ಏನಪ್ಪ ಅಂದರೆ ನಿಮಗೆ ಯಾರು ಫ್ರೆಂಡ್ಸ್ ಇದ್ದರೆ ಸೊ ಅವ್ರಿಗೆ ಏನು ಮಾಡ್ತಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ಹಾಕಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಸಿಲೆಬಸ್ ಏನಾದರೂ ಇದ್ದರೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಹೇಳಿದೆ ಸಿಲೆಬಸ್ ವೈಸ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಆಗಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳು ಬಂದರೆ ಮತ್ತು ಅಪ್ಡೇಟ್ ಏನಾದರೂ ಬಿಟ್ಟೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಾನು ನೆಕ್ಸ್ಟಿನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಏನು ಮಾಡ್ತೀನಪ್ಪ ಬೇರೆ ವಿಷಯದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.